ಇನ್ನೊಂದು ಕ್ವಶನ್, ನೀವು ಶಿಕ್ಷಣ ಕ್ಷೇತ್ರದಲ್ಲೇ ಇದ್ದೀರಿ. ಹೌದು. ಸಾಕಷ್ಟು ವರ್ಷ ಶಿಕ್ಷಣದ ಅನುಭವ ಇದೆ, ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಿದ್ರಿ. ಈ ಶಿಕ್ಷಣದಲ್ಲಿ ತಂತ್ರಜ್ಞಾನವನ್ನು ಹೇಗೆ ಅಳವಡಿಸ್ಕೋಬೋದು ಅಂತ? ಖಂಡಿತ ಸರ್, ಯಾಕಂದ್ರೆ ಈಗೆಲ್ಲ ತಂತ್ರಜ್ಞಾನ ಎರಾ ಆಫ್ ಟೆಕ್ನಾಲಜಿಯಲ್ಲಿ ಇದ್ದೇವೆ ನಾವು. ನೋಡಿ, ಈಗ ನಾವು ಬಳಸ್ತಾ ಇರೋದು ಕೂಡ ತಂತ್ರಜ್ಞಾನದ ಸಾಧನಗಳನ್ನೇ ಬಳಸ್ಕೊಂಡೆ ಕಮ್ಯುನಿಕೇಶನ್ ನಡೀತಾ ಇರೋಂಥದ್ದು. ಅದರಲ್ಲೂ ನಮ್ಮ ಶಿಕ್ಷಣದಲ್ಲಿ ಕೂಡ ನಾವು ಇಂದಿನ ಸಾಂಪ್ರದಾಯಿಕ ಬೋಧನಾ ವಿಧಾನಗಳು ಅದನ್ನೇ ಇಟ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗಿನ ಜನರೇಷನ್ ನೋಡಿ, ಮಕ್ಕಳು 2 ವರ್ಷ 3 ವರ್ಷದ ಮಗು ಒಂದು ಮೊಬೈಲ್ ಅನ್ನ ತಗೊಂಡು ಆಪರೇಟ್ ಮಾಡ್ಕೊಳ್ತಾ ತನಗೆ ಏನ್ ಬೇಕೋ ಅದನ್ನ ಹಾಕೊಂಡು ಆಪರೇಟ್ ಮಾಡುತ್ತೆ, ತನಗೆ ಏನ್ ಬೇಕೋ ಅದ್ ನೋಡುತ್ತೆ. ಅಂದ್ರೆ ಅಷ್ಟು ಆಕರ್ಷಿತ ಗ್ಯಾಜೆಟ್ಗಳೆಲ್ಲವೂ ಕೂಡ ಆಕರ್ಷಣೆಗೆ ಒಳಪಡ್ತಾವೆ ಮಕ್ಕಳು. ಅಂತ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ಬೇಕಾದಾಗ ನಾವು ಅವ್ರು ಹೇಗಿದಾರೋ ಅವರಂತೆ ಕೊಡ್ಬೇಕಾಗುತ್ತೆ. ನಾನು ಹಿಂಗೆ ಕೊಡ್ತೀನಿ, ನಾನು ಇದೇ ಹಳೆಯ ಸಂಪ್ರದಾಯನ ಬಳಸ್ತೀನಿ, ಹಳೆಯ ಪದ್ಧತಿಯನ್ನೇ ಬಳಸ್ತೀನಿ ಅಂತಂದ್ರೆ ಅವ್ರು ನಮ್ ಕಡೆ ಆಕರ್ಷಣೆಗೆ ಒಳಗಾಗೋದಿಲ್ಲ, ನನ್ನ ಕಡೆ ಅವ್ರ ಗಮನವನ್ನು ಕೊಡೋದಿಲ್ಲ, ಅವ್ರ ಏಕಾಗ್ರತೆ ಬರೋದಿಲ್ಲ, ಆಸಕ್ತಿನೂ ಹುಟ್ಟೋದಿಲ್ಲ. ಇವು ಯಾವ ಇಲ್ಲದೆ ನಾನು ಕಲಿಸ್ತೀನಿ ಅಂದ್ರೆ ಕಲಿಕೆನೂ ಆಗೋದಿಲ್ಲ. ಹಾಗಾಗಿ ತಂತ್ರಜ್ಞಾನ ಖಂಡಿತ ಶಿಕ್ಷಣದಲ್ಲಿ ಬೇಕೇ ಬೇಕು. ಅದಕ್ಕೆ ಶಿಕ್ಷಕರಿಗೆ ನಾನು ಕೊಡುವಂಥದ್ದು ಏನಪ್ಪಾ ಅಂದ್ರೆ ಮೋಟಿವೇಶನ್, ಖಂಡಿತ ದಯವಿಟ್ಟು ಅಪ್ಡೇಟ್ ಆಗಿ, ಅಪ್ಗ್ರೇಡ್ ಆಗಿ, ಟೆಕ್ನಾಲಜಿಯನ್ನ ಬಳಸ್ಕೊಳ್ಳಿ. ಸಂಪೂರ್ಣ ಅದೇ ಅಲ್ಲ, ಟೆಕ್ನಾಲಜಿ ಸಂಪೂರ್ಣ ಅದೇ ಬೇಕು, ಅದು ಇಲ್ದಿದ್ರೆ ಆಗೋದೇ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಯಾವ ಶಿಕ್ಷಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ತರಗತಿ ಪ್ರಕ್ರಿಯೆಯಲ್ಲಿ ಹೋಗ್ತಾನೋ ಅವನು ಖಂಡಿತ ಯಶಸ್ವಿ ಆಗ್ತಾನೆ. ಮಕ್ಕಳಿಗೆ ಏನ್ ಕೊಡ್ಬೇಕು ನ್ಯಾಯ ಕೊಡ್ತಾನೆ. ಕಲಿಸುವ ರೀತಿನೂ ಕೂಡ ವಿಭಿನ್ನ ಆಗ್ತಾ ಹೋಗುತ್ತೆ. ತುಂಬಾ ಚೆನ್ನಾಗಿ ಮಕ್ಕಳು ಅವರಿಂದ ಮೋಟಿವೇಟ್ ಆಗ್ತಾರೆ. ಅಂಡ್ ಈ ತಂತ್ರಜ್ಞಾನ ಯುಗಕ್ಕೆ ಆ ಮಕ್ಕಳು ಕೂಡ ಹೊಂದ್ಕೊಳ್ತಾರೆ. ಯಾಕಂದ್ರೆ ಶಿಕ್ಷಕರನ್ನ ನೋಡೇ ಕಲ್ತು ಬಿಡ್ತಾವೆ ಮಕ್ಕಳು ಸಾಕಷ್ಟು. ಹಾಗಾಗಿ ಅದರ ಬಳಕೆ ತುಂಬಾ ಅವಶ್ಯಕತೆ ಇದೆ, ಬಳಸಲೇಬೇಕು. ಈಗಿನ ಪರಿಸ್ಥಿತಿ ಕೂಡ ಅದಕ್ಕೆ ಪೂರಕವಾಗಿದೆ, ಹಾಗಾಗಿ ಅನಿವಾರ್ಯವಾಗಿ ಕೂಡ ಬಳಸಲೇಬೇಕು ಸರ್. ಸರ್, ನೀವು ಇದು ಹೇಳಿದಾಗ ನನಗೊಂದು ನೆನಪಾಯ್ತು. ನಿಮಗೂ ಗೊತ್ತು ಸರ್, 2020-21ರಲ್ಲಿ ಈ ಕೊರೋನಾ ಆಗಿತ್ತು. ಮೊದಲ ಅಲೆ, ಎರಡನೇ ಅಲೆ ಬಂದಿತ್ತು. ಹೌದು. ಆ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಟಚ್ ಆಗಕ್ಕಾಗ್ತಿರ್ಲಿಲ್ಲ, ಸಂಪರ್ಕ ಇರಲಿಲ್ಲ. ಆ ಸಂದರ್ಭದಲ್ಲಿ ಈ ಆನ್ಲೈನ್ ಮೋಡ್ ಅನ್ನೋದು ಜಾಸ್ತಿ ಪ್ರಚಲಿತಕ್ಕೆ ಬಂತು. ಖಂಡಿತ ಆ ಉದ್ದೇಶದಿಂದನೇ ಈಗ ಮುಂದಿನ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಈ ತಂತ್ರಜ್ಞಾನವನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಸರ್. ನೋಡಿ, ಒಂದು ದಿಢೀರ್ ಬದಲಾವಣೆ ಆಗ್ಬೇಕಪ್ಪ ಅಂದ್ರೆ ಒಂದು ಏನಾದ್ರೂ ಬರುತ್ತೆ ಅಂತೆ. ಹಾಗೆ ಬಂದಿದ್ದೆ ಒಂದು COVID-19 2020ರಿಂದ. ಅಂದ್ರೆ ತಂತ್ರಜ್ಞಾನ ಬೆಳೀತಾ ಇತ್ತು, ಆದ್ರೆ ನಮ್ಮ ಎಜುಕೇಶನ್ ಅಲ್ಲಿ ಅಷ್ಟಿರ್ಲಿಲ್ಲ. ಹೌದು ಸರ್, ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಇತ್ತು. ಆದ್ರೆ ಶಿಕ್ಷಣದಲ್ಲಿ ಇದರ ಬೆಳವಣಿಗೆ ದಿಢೀರ್ ಅಂತ ಶುರುವಾಗಿದ್ದು ಆ ಕಾಲದಿಂದ, ಅಂದ್ರೆ ಕೋವಿಡ್ ಬಂದ ನಂತರ. ಯಾಕಂದ್ರೆ ಅನಿವಾರ್ಯ ಆಯ್ತು, ಮಕ್ಕಳನ್ನ ಕನೆಕ್ಟ್ ಮಾಡ್ಲಿಕ್ಕೆ ಏನು ಮಾರ್ಗ ಇರ್ಲಿಲ್ಲ. ಮೊಬೈಲ್ಗಳು ಇದ್ವು, ಗೂಗಲ್ ಮೀಟ್, ಝೂಮ್ ಅಂತ ಒಂದು ವೆಬಿನಾರ್ ಮಾಡುವಂತ ಪ್ಲಾಟ್ಫಾರ್ಮ್ಸ್ ಇದ್ವು. ಆಗ ಆನ್ಲೈನ್ ಮೂಲಕನೇ ಮಕ್ಳಿಗೆ ಮನೇಲಿ ಅಟ್ಲೀಸ್ಟ್ ರೀಚ್ ಆಗ್ಬೋದು. 1.5-2 ವರ್ಷ ಗಂಟೆ ಕಾಲ ಮನೆಯಲ್ಲೇ ಮಕ್ಕಳಿದ್ದಾಗ ಅನಿವಾರ್ಯವಾಗಿ ಅದಕ್ಕೆ ಶುರು ಆಯ್ತು. ಅಂದ್ರೆ ಅಲ್ಲಿವರೆಗೂ ಕೂಡ ಇತ್ತು, ಆದ್ರೆ ದಿಢೀರ್ ಅಂತ ಹೆಚ್ಚಾಗ್ಲಿಕ್ಕೆ, ಬೆಳವಣಿಗೆ ಹೊಂದಲಿಕ್ಕೆ COVID-19 ಕೂಡ ಕಾರಣ. ಖಂಡಿತ ಹೌದು ಸರ್. ಆ ಸಂದರ್ಭದಲ್ಲಿ ಸರ್, ಈ ಸರಿಗಮಪ ಕೂಡ ಒಂದು ಕಾರ್ಯಕ್ರಮ ಆನ್ಲೈನ್ ಮೋಡಲ್ಲಿ ಮಾಡಿದ್ರು. ತುಂಬಾ ಚೆನ್ನಾಗಿ, ಅದು ಕೂಡ ಚೆನ್ನಾಗಿ ಬಂತು. ಖಂಡಿತ ನಾವು ಕೂಡ ಎವ್ರಿ ಡೇ ಅವಾಗ ಆನ್ಲೈನ್ ಅಲ್ಲೇ ನಾವು ಟೀಚಿಂಗ್ ಅನ್ನು ಮಾಡ್ತಾ ಇದ್ವಿ. ಮಕ್ಕಳನ್ನ ಕನೆಕ್ಟ್ ಮಾಡ್ಕೊಂಡು, ಮಕ್ಳಿಗೆ ಮೊಬೈಲ್ ಇಲ್ದಿರೋರಿಗೆ ಯಾರು ಡೋನರ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಡೋನರ್ಸ್ ಮೂಲಕ ಅವ್ರಿಗೆ ರೀಚಾರ್ಜ್ ಮಾಡೋದು, ಕರೆನ್ಸಿಗೆ ಹಾಕ್ಸ್ಬಿಟ್ಟು ಮಾಡೋಂಥದ್ದು. ಒಟ್ಟು ಮಕ್ಕಳನ್ನ ರೀಚ್ ಮಾಡುವಾಗ ತುಂಬಾ ಎಫರ್ಟ್ ಹಾಕಿದ್ವಿ, ಕಷ್ಟಪಟ್ವಿ ಆ ಕಾಲದಲ್ಲಿ. ಖಂಡಿತ ಒಳ್ಳೆಯ ಒಂದು ಇದು ಅವಕಾಶ. ತಂತ್ರಜ್ಞಾನವನ್ನ ಯಾಕೆ ಬಳಸ್ಕೊಬಹುದು ಶಿಕ್ಷಕರು ಅನ್ನೋದಕ್ಕೆ ಆ ಕೋವಿಡ್ ಬಂದಿದ್ದು ಕೂಡ ಒಂದು ಸೂಕ್ತ ಏನೋ ಅಂತ ಅನಿಸ್ತು ಸರ್. ಖಂಡಿತ. ಈಗ ಸರ್, ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಈ ಕೃತಕ ಬುದ್ಧಿಮತ್ತೆ ಅಂದರೆ ಏನು, ಅದು ಶಿಕ್ಷಣದಲ್ಲಿ ಯಾವ ರೀತಿ ಅಳವಡಿಕೆ ಆಗ್ತಿದೆ, ನಿಮ್ಮ ಅಭಿಪ್ರಾಯ ಏನು ಅಂತ? ಇದು ಕೂಡ ಒಂದು 2020 ಕೋವಿಡ್ ನಂತರ ಹೊರಗಿನ ಪ್ರಪಂಚಕ್ಕೆ ತೆರೆದುಕೊಂಡದ್ದು ಅದು ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, AI ಅಂತ ಕರಿತೀವಿ. ಇದು ಒಂದು ನಂಬಲಿಕ್ಕೆ ಅಸಾಧ್ಯ ಆಗಿರುವಂಥದ್ದು, ಊಹೆ ಮಾಡೋಕ್ಕೂ ಕೂಡ ನಿಲ್ಕದ್ದು ಆ ತರದ ಒಂದು ವಿಷಯ, ತಂತ್ರಜ್ಞಾನದ ಒಂದು ಆವಿಷ್ಕಾರ. ಇದು COVID-19 ನಂತರ ಕೃತಕ ಬುದ್ಧಿಮತ್ತೆ, ಚಾಟ್ GPT, ಈ ತರದ ಒಂದು ಕೆಲವಷ್ಟು ಅಪ್ಲಿಕೇಶನ್ಸ್, ವೆಬ್ಸೈಟ್ಸ್ಗಳು ಬರ್ತಾ ಹೋಗ್ತವೆ. ಈಗ ನೀವ್ ಹೆಂಗ್ ಪ್ರಶ್ನೆ ಕೇಳಿದಾಗ ನಾನು ಹೆಂಗ್ ಉತ್ತರ ಕೊಡ್ತೀನೋ, ಅಥವಾ ಬೇರೆ ಏನೋ ಕೇಳಿದಾಗ ನನಗೆ ಹೆಂಗ್ ಉತ್ತರ ಸಿಗುತ್ತೋ, ಆ ರೀತಿ ನಾವು ಕೇಳಿದ್ದೆಲ್ಲವನ್ನು ಕೂಡ ಆ ಸಾಫ್ಟ್ವೇರ್ಸ್ಗಳೇ, ಆ ಯಂತ್ರಗಳೇ ಕೊಡುವಂತ ಒಂದು ತಾಂತ್ರಿಕತೆ. ಅಂದ್ರೆ ಇಟ್ಸ್ ಎ ಮೆಷಿನ್ ಲರ್ನಿಂಗ್, ಸಂಪೂರ್ಣವಾಗಿ ತಾಂತ್ರಿಕವಾಗಿ ಸಿಗುವಂಥದ್ದು. ಎಲ್ಲವೂ ಕೂಡ ಸೋಜಿಗ ಅಂತ ಇರುವಂಥದ್ದು. ಈಗ ಶಿಕ್ಷಣದಲ್ಲಿ ಇದರ ಅವಶ್ಯಕತೆ ಖಂಡಿತ ಮುಂದಿನ ದಿನಗಳಂತೂ ತುಂಬಾ ಹೆಚ್ಚಾಗುತ್ತೆ. ಯಾಕಂದ್ರೆ ದೇಶದ ಪ್ರಧಾನ ಮಂತ್ರಿಗಳೇ ಬಜೆಟ್ ಅಲ್ಲಿ ಶಿಕ್ಷಣದಲ್ಲಿ ಅದರಲ್ಲೂ ಕೃತಕ ಬುದ್ಧಿಮತ್ತೆಯನ್ನ ಬಳಸಲೇಬೇಕೆ ಅಂತ ಹೇಳಿ ಇಂತಿಷ್ಟು ಅಂತ ಒಂದು ಫಂಡಿಂಗ್ ಅನ್ನ ಇಡ್ತಾ ಇದ್ದಾರೆ. ಕೆಲವಿಷ್ಟು ವರ್ಷಗಳಲ್ಲಿ ಸಂಪೂರ್ಣ ಶಿಕ್ಷಣದಲ್ಲಿ ಮತ್ತು ತರಗತಿ ಕೋಣೆಗಳಲ್ಲಿ ಇದು ಬರಬೇಕು, ಪರಿಚಯ ಆಗಬೇಕು, ಮುಂದಿನ ಜನಮಾನಕ್ಕೆ ಗೊತ್ತಾಗಬೇಕು ಅನ್ನೋದನ್ನ
ಸರ್ಕಾರಗಳೇ ಒತ್ತಿ ಹೇಳ್ತಾ ಇರೋದ್ರಿಂದ ಶಿಕ್ಷಣದಲ್ಲಿ ಇದರ ಅವಶ್ಯಕತೆ ಇದೆ. ಯಾಕಂದ್ರೆ ಇದರ ಫಲಾನುಭವಿಯಾಗಿ ಯೂಸರ್ ಆಗಿ ನಾನು ಇದರಲ್ಲಿ ತುಂಬಾ ಕಂಡುಕೊಂಡಿದ್ದೇನೆ. ನನ್ನ ಎಷ್ಟೋ ಕೆಲಸಗಳು, ಶೈಕ್ಷಣಿಕವಾಗಿರೋ ಕೆಲಸಗಳು, ನನ್ನ ವೈಯಕ್ತಿಕ ಕೆಲಸಗಳು ತುಂಬಾ ಸರಳೀಕರಣ ಆಗ್ತಿದ್ದಾವೆ. ನನಗೆ ಏನ್ ಬೇಕೋ ಆ ಸವಲತ್ತುಗಳನ್ನು ಬೇಗ ನನ್ನ ಕೈಯಲ್ಲಿ ನನ್ನ ಬೆರಳಲ್ಲೇ ಜಸ್ಟ್ ಹ್ಯಾಂಡ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಮೂಲಕ ಅಂಗೈಯಲ್ಲೇ ನಾನು ಬೇಕಾಗಿದ್ದನ್ನೆಲ್ಲ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದೀನಿ ಅಂದಾಗ ಅದು ತುಂಬಾ ಸರಳೀಕರಣ ಮಾಡೋದ್ರಿಂದ ಶಿಕ್ಷಕನಿಗೆ ಸಮಯ ಉಳಿಯುತ್ತೆ. ಸಮಯ ಉಳಿಯೋದ್ರಿಂದ ಮಕ್ಕಳ ಕಡೆ ಹೆಚ್ಚು ಗಮನವನ್ನು ಕೊಡ್ಬೋದು. ಆ ಉಳಿಯೋ ಸಮಯ ಎಲ್ಲ ಮಕ್ಕಳ ಕಡೆ ಫೋಕಸ್ ಮಾಡ್ಬೋದು. ಹಾಗಾಗಿ ಈ ಕೃತಕ ಬುದ್ಧಿಮತ್ತೆ ಅನ್ನೋದು ಶಿಕ್ಷಣಕ್ಕೆ ಪೂರಕವಾಗಿ ಕೂಡ ಇದೆ. ಹಾಗೂ ಅದರಲ್ಲಿ ಕೆಲವಷ್ಟು ಲೋಪದೋಷಗಳಿದಾವೆ. ಆರಂಭದಲ್ಲಿ ಎಲ್ಲಾ ತಂತ್ರಜ್ಞಾನಗಳು ಅಷ್ಟೇ, ಎಲ್ಲವೂ ಲೋಪದೋಷಗಳು ಇದ್ದೇ ಇರ್ತವೆ. ಅದರಂತೆ ಅದರಲ್ಲೂ ಸ್ವಲ್ಪಷ್ಟು ಇದಾವೆ. ಆದ್ರೆ ಅದನ್ನ ಹೊರತುಪಡಿಸಿ ಧನಾತ್ಮಕವಾಗಿರುವಂತ ಸಾಕಷ್ಟು ಅಂಶಗಳಿದಾವೆ. ಅದನ್ನ ಬಳಕೆ ಮಾಡಿದಾಗ ಅದರ ಅನುಭವ ಆಗುತ್ತೆ. ಖಂಡಿತ ಬಳಸೋದ್ರಿಂದ ತುಂಬಾ ಉಪಯೋಗ ಕೂಡ ಇದೆ ಸರ್. ಸರ್, ನೀವೊಬ್ರು ತರಬೇತಿದಾರರು. ಹೌದು. ಈ ಕೃತಕ ಬುದ್ಧಿಮತ್ತೆ ಏನಿದೆ, ಈ ತರಬೇತಿಯನ್ನ ಎಷ್ಟು ಕ್ಲಾಸ್ ಕೊಟ್ಟಿದ್ದೀರಾ ಸರ್? ಕೃತಕ ಬುದ್ಧಿಮತ್ತೆಯ ಬಗ್ಗೆ ಸುಮಾರು ನಾನು ಈಗ ಒಂದು 10 ವೆಬಿನಾರ್ಗಳನ್ನ ಮಾಡಿದ್ದೇನೆ ಆನ್ಲೈನ್ ಮೂಲಕ. ಒಂದೊಂದು ವೆಬಿನಾರ್ಗೆ ಏನಿಲ್ಲ ಅಂದ್ರೂ 60 ರಿಂದ 100 ಜನ ಆ ತರಬೇತಿಗಳನ್ನ ಪಡ್ಕೊಂಡಿದ್ದಾರೆ. ಅಂಡ್ ಇವನ್ ಹೀಗೆ ರಜಾವಧಿ ಆಗಿದ್ರಿಂದ, ಬೇಸಿಗೆ ರಜಾದಲ್ಲಿ ಕೂಡ ಆಫ್ಲೈನ್ ಅಲ್ಲಿ ನಿರಂತರವಾಗಿ ಸಾಕಷ್ಟು ಶಾಲೆಗಳು, ಇನ್ಸ್ಟಿಟ್ಯೂಟ್ಗಳು, ಶಾಲೆಯ ಶಿಕ್ಷಕರಿಗೆ ಈ ಕೃತಕ ಬುದ್ಧಿಮತ್ತೆಯನ್ನ ಯಾವ ರೀತಿ ಬಳಸ್ಕೊಳ್ಬಹುದು ತರಗತಿ ಕೋಣೆಯ ಶಿಕ್ಷಕರಾಗಿ ಅನ್ನುವಂತ ರೀತಿ ಕಲಿಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಅವಕಾಶಗಳು ಸಿಗ್ತಾ ಹೋದ್ವು. ನಾನು ತುಂಬಾ ಜನಕ್ಕೆ, ಸುಮಾರಿಗೆ ಒಂದು 2000 ಜನಕ್ಕೆ ನನಗೆ ಕೃತಕ ಬುದ್ಧಿಮತ್ತೆ ಬಗ್ಗೆನೇ ನಾನು ತರಬೇತಿಯನ್ನ ಆಯೋಜನೆ ಮಾಡ್ಬಿಟ್ಟು ಯಾವ್ಯಾವ, ಯಾಕಂದ್ರೆ ನಾನು ಕೂಡ ಶಿಕ್ಷಕನಾಗಿರೋದ್ರಿಂದ, ನಾನು ಅದನ್ನ ಬಳಸಿರೋದ್ರಿಂದ ಅದರ ಏನು ಸಾಧಕ ಬಾಧಕಗಳೇನು ಅನ್ನೋದು ನನಗೆ ಗೊತ್ತಿದೆ. ಅದರ ಉಪಯೋಗ ಎಷ್ಟು ಅಂತ ನನಗೆ ಗೊತ್ತಿದೆ. ಹಾಗಾಗಿ ಯಾವ ರೀತಿ ನಾನು ಕನ್ವೆ ಮಾಡ್ಬೋದು ಅನ್ನೋದು, ನಾನು ತರಬೇತಿದಾರ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಅದನ್ನ ನಾನು ರೀಚ್ ಮಾಡ್ತಾ ಹೋಗ್ತೀನಿ. ತುಂಬಾ ಶಿಕ್ಷಕರು ತುಂಬಾ ಖುಷಿ ಪಡ್ತಾರೆ. ಸರ್, ಎಷ್ಟು ಕಷ್ಟ ಪಡ್ತಿದ್ವಿ ಸರ್, ಎಷ್ಟೊಂದು ಮಾಹಿತಿಗಳನ್ನು ತಗೊಳ್ಳಿಕ್ಕೆ, ನಮ್ಮ ದಾಖಲೆಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ, ತರಗತಿ ಕೋಣೆಗಳಿಗೆ ಬೇಕಾಗಿರುವಂತ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡ್ಕೊಳ್ಳಿಕ್ಕೆ, ಕ್ವಶನ್ಸ್ ಮಾಡ್ಕೊಳ್ಳಿಕ್ಕೆ, ಕ್ವಿಜಸ್ ಮಾಡ್ಕೊಳ್ಳಿಕ್ಕೆ ಎಷ್ಟೆಲ್ಲ ಸವಾಲು, ಎಷ್ಟು ಸಮಯ ತಗೊಳ್ತಾ ಇದ್ವಿ. ಏನ್ ಸರ್, ಫ್ರಾಕ್ಷನ್ ಆಫ್ ಮಿನಿಟ್ ಅಲ್ಲಿ ಆಗುತ್ತೆ, ಸೆಕೆಂಡ್ಸ್ ಗಳಲ್ಲಿ ಆಗೋಗುತ್ತೆ ನಮ್ ಕೆಲಸ, ಎಷ್ಟು ಈಸಿ ಅಂತ ಹೇಳಿ ತುಂಬಾ ಖುಷಿ ಕೊಡ್ತಾರೆ. ಒಳ್ಳೆ ಫೀಡ್ಬ್ಯಾಕ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಸರ್ ಆ ಬಗ್ಗೆ. ಸರ್, ಇನ್ನೊಂದು, ನಾನು ಕೂಡ 5ನೇ ಬ್ಯಾಚಿನ ಮಾತೆಂಬ ಜ್ಯೋತಿರ್ಲಿಂಗ ಕಲಿಕಾರ್ಥಿ. ಹೌದು. ನಿಮ್ಮ ಒಬ್ಬ ಶಿಬಿರಾರ್ಥಿ ಕೂಡ ಹೌದು, ನಿಮ್ಮ ಒಬ್ಬ ಶಿಷ್ಯನು ಕೂಡ ಹೌದು. ಈ ಮಾತೆಂಬ ಜ್ಯೋತಿರ್ಲಿಂಗ ಸ್ಪಾರ್ಕ್ ಅಕಾಡೆಮಿ ನಡೆಸಿದಂಥ ಕಾರ್ಯಕ್ರಮದಲ್ಲಿ ಸುಮಾರು ಈಗ ಎಷ್ಟು ಬ್ಯಾಚ್ಗಳು ಔಟ್ಪುಟ್ ಆಗಿದೆ, ಅವರ ಒಂದು ಎಷ್ಟು ಜನ ಇದರಲ್ಲಿ ಇನ್ವಾಲ್ವ್ಮೆಂಟ್ ಚೆನ್ನಾಗಿ ಇತ್ತು, ಅವರ ಅನುಭವಗಳು ಹೇಗಿತ್ತು, ಮತ್ತು ಇದರಿಂದ ಔಟ್ಪುಟ್ ಆದಾಗ ಈಗ ರೆಸ್ಪಾನ್ಸ್ ಹೇಗಿದೆ ಅಂತ. ಖಂಡಿತ ಸರ್. ಇದನ್ನ ನಾವು 2023 ನವೆಂಬರ್ 14ರಿಂದ ಶುರು ಮಾಡ್ತೀವಿ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ. ಅಂದ್ರೆ ಏನಂದ್ರೆ ಭಾಷಣ ಕೌಶಲ್ಯವನ್ನ, ಈ ಸಂವಹನ ಕೌಶಲ್ಯವನ್ನ ಆನ್ಲೈನ್ ಮೂಲಕ ಕಲಿಯುವ ಮತ್ತು ಕಲಿಸುವಂತ ಒಂದು ತರಬೇತಿ, ಅದು ಮಾತೆಂಬುದು ಜ್ಯೋತಿರ್ಲಿಂಗ. ಇದರಲ್ಲಿ 6 ಬ್ಯಾಚ್ಗಳು ಈಗ ಮುಕ್ತಾಯ ಆಗಿದೆ ಸರ್. ಒಂದು ಬ್ಯಾಚಲ್ಲಿ ಕನಿಷ್ಠ 40ರಿಂದ 80ರವರೆಗೂ ಕೂಡ ಒಂದೊಂದು ಬ್ಯಾಚಲ್ಲಿ ನಮ್ಮ ಶಿಕ್ಷಕರ, ರಾಜ್ಯದ ಮೂಲೆ ಮೂಲೆ ಶಿಕ್ಷಕರು ಅಟೆಂಡ್ ಮಾಡ್ತಾ ಹೋಗ್ತಾರೆ. ತುಂಬಾ ಜನರ ಮನಸ್ಸುಗಳನ್ನ ಪರಿವರ್ತನೆ ಮಾಡ್ಲಿಕ್ಕೆ, ತುಂಬಾ ಜನರ ಕಷ್ಟ ನೋವುಗಳನ್ನ ತಮ್ಮ ಒಳಗಿರುವಂತ ಶಕ್ತಿಯನ್ನು ಬಳಸ್ಕೊಂಡು ಅವ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಈ ತರಬೇತಿ ಖಂಡಿತ ಸಹಾಯ ಮಾಡ್ತಾ ಹೋಗುತ್ತೆ. ಕೇವಲ ಮಾತಷ್ಟೇ ನಮ್ಮ ತರಬೇತಿಯಲ್ಲಿ ಇರೋದಿಲ್ಲ, ಜೊತೆಗೆ ಸಂಪೂರ್ಣ ವ್ಯಕ್ತಿತ್ವ ವಿಕಾಸನೇ ಅಂತ ಹೇಳ್ಬಿಡ್ಬೋದು. ಆ ರೀತಿಯ ಒಂದು ಮೈಂಡ್ ಟ್ರಾನ್ಸ್ಫಾರ್ಮೇಶನ್ ಆಗುವಂಥದ್ದು, ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥದ್ದು, ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಹೆಚ್ಚಿಸ್ಕೊಳ್ಳುವಂಥದ್ದು ಇರ್ಬೋದು. ಹಾಗೂ ತಮ್ಮ ಜೀವನದಲ್ಲಿ ಯಾರ ಜೊತೆಗೆ ಹೇಗೆ, ಎಷ್ಟು, ಎಲ್ಲಿ, ಯಾವಾಗ ಏನೇನು ಮಾತಾಡಬೇಕು ಅನ್ನೋದನ್ನ ಅರ್ಥಕೊಂಡು ಮಾತಾಡ್ತಾ ಇರೋದ್ರಿಂದ ತುಂಬಾ ಜನರ ಮನಸ್ಥಿತಿ ಮತ್ತು ಮನೆಯ ಸ್ಥಿತಿಗಳು ತುಂಬಾ ಸುಧಾರಿಸಿದಾವೆ. ಇದ್ರ ಬಗ್ಗೆ ನಮ್ಮ ಕಲಿಕಾರ್ಥಿಗಳು ತುಂಬಾ ಎಕ್ಸೈಟ್ ಆಗಿ, ಖುಷಿಯಿಂದ, ಆನಂದದಿಂದ ಮಾಹಿತಿಗಳನ್ನ ಹಂಚ್ಕೊಳ್ತಾರೆ. ತಾವು ಇದರಿಂದ ಪಡೆದಂತ ಫಲಾನುಭವ, ಇದರಿಂದ ಆಗಿರುವಂತ ಪರಿಣಾಮ, ಇಂಪ್ಯಾಕ್ಟ್ಗಳನ್ನ ನಮ್ಮೊಂದಿಗೆ ತುಂಬಾ ಚೆನ್ನಾಗಿ ಹಂಚ್ಕೊಳ್ತಾ ಅದನ್ನ ಬಳಕೆ ಮಾಡ್ತಿದ್ದಾರೆ ಸರ್. ಇವನ್ ಅವರ ಶಾಲೆಗಳಲ್ಲಾಗಿರ್ಬೋದು, ಅವರ ಸೊಸೈಟಿಯಲ್ಲಿ ಆಗಿರ್ಬೋದು, ತಮ್ಮ ಸರೌಂಡಿಂಗ್ಸ್ ಅಲ್ಲಿ ಆಗಿರ್ಬೋದು, ಈ ಕಲ್ತಿದ್ದನ್ನ, ಅರ್ತಿದ್ದನ್ನ ಅಂಡ್ ಇಲ್ಲಿ ಓಪನ್ ಅಪ್ ಆಗಿದ್ದನ್ನೆಲ್ಲ ತಮ್ಮ ಲೈಫಲ್ಲಿ ಕೂಡ ಬಳಸ್ಕೊಳ್ತಾ ತುಂಬಾ ಜನ ಬೆಳವಣಿಗೆ ಹೊಂದಿದ್ದಾರೆ. ಈಗ 6 ಬ್ಯಾಚ್ ಅಲ್ಲದೆ ಈಗ 2 ಬ್ಯಾಚ್ ನಾವು ಆನ್ಲೈನ್ ಟು ಆಫ್ಲೈನ್ ಕೂಡ ಕಲ್ತ್ಕೊಂಡ್ ಬಂದ್ಬಿಟ್ಟು ಇದರ ಮಾತೆಂಬುದು ಜ್ಯೋತಿರ್ಲಿಂಗದ ಮುಂದುವರೆದ ಭಾಗವಾಗಿ ನುಡಿಗೋಪುರ ಅಂತ ಹೇಳ್ಬಿಟ್ಟು ಆ ತರಬೇತಿಯನ್ನು ಕೂಡ ಆಯೋಜನೆ ಮಾಡಿಬಿಟ್ಟು ಅಲ್ಲಿ ಕೂಡ ಇನ್ನಷ್ಟು ಅವರನ್ನು ಓಪನ್ ಅಪ್ ಮಾಡಿಸುವಂತ, ಹೊಳಪು ಮಾಡುವಂತ, ಒಂದು ಶೈನಿಂಗ್ ಕೊಡುವಂತ, ಜೊತೆಗೆ ಒಂದು ಪ್ರಚಾರ ಕೊಡುವಂತ ರೀತಿಯಲ್ಲಿ ಕೆಲವಷ್ಟು ಸಾಕಷ್ಟು ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಒಟ್ಟಾರೆ ಒಳ್ಳೆಯ ಒಂದು ಫಲಿತಾಂಶ ಇದೆ, ಒಳ್ಳೆ ಒಂದು ರಿಫ್ಲೆಕ್ಷನ್ ಇದೆ. ಈ ತರಬೇತಿ ಅನ್ನುವಂಥದ್ದು ತುಂಬಾ ಅನುಕೂಲ ಆಗಿರುವಂತ ತರಬೇತಿ ಸರ್. ಅದು ಮಾತೆಂಬುದು ಜ್ಯೋತಿರ್ಲಿಂಗ ಪಬ್ಲಿಕ್ ಸ್ಪೀಕಿಂಗ್. ನೀವು ಹೇಳ್ತಿರೋದು ನೋಡಿದ್ರೆ
ಈ ಕಲ್ಲನ್ನ ಶಿಲೆ ಟೈಪು ಬದಲಾವಣೆ ಮಾಡಬೇಕು ಅನ್ನೋದು ನಿಮ್ಮ ಚಿಂತನೆ ಆಗಿದೆ. ಖಂಡಿತ ಅಲ್ವಾ ಸರ್, ಸರ್? ಖಂಡಿತ. ಯಾಕೆ ಅಂತಂದ್ರೆ ಹ್ಮ್. ನೋಡಿ, ನಮ್ಮ ಸಮಾಜದಲ್ಲಿ ಮಕ್ಕಳಾಗಿರ್ಬೋದು, ಸೊಸೈಟಿ ಎಷ್ಟು ವಿರುದ್ಧವಾಗಿ ನಡೀತಾ ಇದೆ ಅಂತಂದ್ರೆ, ಹಿಂದೆ ಈಗ ಒಂದು 50 ವರ್ಷ ಇದ್ದಾಗೆ ಅಥವಾ 30 ವರ್ಷದ ಹಿಂದೆ ಇದ್ದಾಗೆ ಸೊಸೈಟಿ ಈಗ ಖಂಡಿತ ಇಲ್ಲ. ಹೌದು, ಹೌದು. ಎಲ್ಲರ ಸ್ವಾರ್ಥ ಪ್ರಪಂಚ ಆಗ್ತಾ ಇದೆ, ಮೈಂಡ್ ಸೆಟ್ಗಳೇ ಚೇಂಜ್ ಆಗ್ತಿದಾವೆ, ಎಲ್ಲರೂ ವಿಮುಖವಾಗಿ ಹೋಗ್ತಾ ಇದಾರೆ, ಸಂಸ್ಕೃತಿಯನ್ನು ಬಿಡ್ತಾ ಇದಾರೆ, ತಾವು ತಮ್ಮ ಚಿಂತನೆಗಳೆಲ್ಲ ವಿಕೃತ ಆಗ್ತಾ ಇದಾವೆ. ಹಾಗಾಗಿ ಹೀಗೆ ಸಾಕ್ತಾ ಹೋದ್ರೆ ಮುಂದಿನ ಸಮಾಜ ಹೇಗಾಗುತ್ತೆ ಅನ್ನೋದು ಊಹೆ ಮಾಡ್ಲಿಕ್ಕೂ ಇದನ್ನ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನ ಈ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಬೇಕು ಅಂದ್ರೆ ಅದು ಶಿಕ್ಷಕ ವರ್ಗದಿಂದಲೇ ಸಾಧ್ಯ ಅನ್ನುವಂಥದ್ದು ಸಾಧ್ಯ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಇದನ್ನ ಶತಪ್ರಯತ್ನ ಮಾಡಿಕೊಂಡು ಇದಕ್ಕೆ ಎಷ್ಟು ತುಂಬಾ ಸಮಯ ಆಗಿರ್ಲಿ, ಎಷ್ಟೇ ಒತ್ತಡ ಇರಲಿ, ಏನೇ ಕೆಲಸ ಇರಲಿ, ಆದರೆ ಒಂದು ಬದಲಾವಣೆಯನ್ನ ಶಿಕ್ಷಕರ ಮೂಲಕ ಒಂದನ್ನು ನಾಡಿಗೆ ಕೊಡಬೇಕು, ಸೊಸೈಟಿಗೆ ಕೊಡಬೇಕು ಅನ್ನೋ ಪ್ರಯತ್ನವಾಗಿ ಒಂದು ಸ್ವಾಸ್ಥ್ಯ ಸಮಾಜಕ್ಕೆ ಸ್ವಾಸ್ಥ್ಯ ಶಿಕ್ಷಕರನ್ನ ಕೊಟ್ಟಾಗ ಅಲ್ಲಿ ಮುಂಬರುವಂತ ಪ್ರಜೆಗಳು ಕೂಡ ಸ್ವಾಸ್ಥ್ಯವಾಗಿ ಬರ್ತವೆ ಅನ್ನುವಂಥ ಪರಿಕಲ್ಪನೆ ಇಟ್ಕೊಂಡು ಶುರು ಮಾಡಿರೋದು ಸರ್ ಇದನ್ನ.